ಏನ್ ಸರ್ ಇದ್ರದ್ದು ಹಿಸ್ಟ್ರಿ ಏನ್ ಸರ್ ಇದು? ಹಿಸ್ಟ್ರಿ ಏನಿಲ್ಲ ಇಲ್ಲಿ, ಇದೆಲ್ಲ ಇದೆ ಅಷ್ಟೇ. ಗಣಪತಿ ದೇವಸ್ಥಾನ ಹಾ ಈ ಇದು ಇದಾಯ್ತಲ್ಲ, ಏನು ಈ ಲೇಔಟ್ ಆಯ್ತಲ್ಲ. ಹಾ ಹಾ ಅಂದ್ರೆ ಮೊದ್ಲು ಎಲ್ಲ ಖಾಲಿ ಜಾಗ ಇತ್ತು. ಮೊದ್ಲೆಲ್ಲ ಖಾಲಿ ಜಾಗ ಇತ್ತಂತೆ, ನಮ್ಗೂ ಗೊತ್ತಿಲ್ಲ. ಹಾ ಹಾ ಖಾಲಿ ಜಾಗ ಅದನ್ನ ಆಮೇಲೆ ಅವರು ಹೌಸಿಂಗ್ ಬೋರ್ಡ್ನವ್ರು ಕೊಂಡ್ಕೊಂಡು ಹಾ ಮನೆ ಕಟ್ಟೋದಿಲ್ಲಲ್ಲ, 1500 ಮನೆನೇನೋ. ಆಮೇಲೆ ಎಲ್ಲ ಒಬ್ಬೊಬ್ಬರೇ ಬರಕ್ ಶುರು ಆದ್ರು. ಆಮೇಲೆ ಈ ಗಣಪತಿ ದೇವಸ್ಥಾನ ಸ್ಟಾರ್ಟ್ ಮಾಡಿದ್ರು. ಹಾ ಈ ಕಲ್ಯಾಣಿನೂ ಗಣಪತಿ ದೇವಸ್ಥಾನ ಸಂಬಂಧಪಟ್ಟಿದ್ದು. ಹಾ ಇಲ್ಲಿ ಒಂದು ಸಂಘ ಅಂತ ಮಾಡ್ಕೊಂಡ್ರು, ಬಳಕೆದಾರರ ಸಂಘ ಅಂತ. ಹಾ ಹಾ ಹಾಗಾಗಿ ಎಲ್ಲ ಇದು ನಿರ್ಮಾಣ. ಎಲ್ಲ ಗಣಪತಿ ದೇವಸ್ಥಾನ ಬೇಕು. ಸರ್ ಇದು ರೋಡು ಏನ್ ರೋಡ್ ಸರ್ ಇದು? ಏನ್ ಹೆಸರು ಬರುತ್ತೆ? ಅದು 60 ಫೀಟ್ ರೋಡು ಅಷ್ಟೇ. ಅಂದ್ರೆ ಇದು RMC ಇದೆಯಲ್ಲ, ಅಲ್ಲಿಂದ ನಿಮಗೆ RMC ಆ ಕಡೆ ಆಗೋಯ್ತು. ಅಂದ್ರೆ ಹತ್ರ ಆಗುತ್ತೆ ಜನಗಳಿಗೆ. ಇದನ್ನ ನೆಕ್ಸ್ಟ್ ಕ್ರಾಸ್ ದಾಟಿದ್ರೆ RMCನೇ. ಈಗ ಇದಿದೆಯಲ್ಲ ತರಕಾರಿ ಮಾರ್ಕೆಟ್, ಇದಕ್ಕೆ ಅಟ್ಯಾಚ್ ಆಗಿದೆ. ಅದೇ ಇಲ್ಲಿಂದ ಅಲ್ಲಿ ಹತ್ರ ಆಗುತ್ತೆ. ಹತ್ರ ಏನೇ ಇದ್ರಕ್ಕೆ, ಇಲ್ಲಿಂದ ಹೋದ್ರೆ ತರಕಾರಿ ಮಾರ್ಕೆಟ್ ಈ ರೋಡ್ ಇಂದ ಇಲ್ಲಿಂದ. ಸರ್ ಇದು ಕಾಶಿಪುರ ಅಂತಾನು. ಕಾಶಿಪುರ ಆ ಕಡೆ, ಕಾಶಿಪುರ ಗ್ರಾಮದಲ್ಲಿ ಇದು ಕಲ್ಲಳ್ಳಿ. ಅರ್ಥ ಆಯ್ತಾ ನಿಮ್ಗೆ? ಗೊತ್ತಾಯ್ತು ಸರ್. ಇಲ್ಲಿಂದ ನೀವು ಮುಂದೆ ಹೋದ್ರೆ ಅಲ್ಲಿ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ, ಅದು ಕಾಶಿಪುರ. ಆ ಕಾಶಿಪುರದಲ್ಲಿ ಇದು ಒಂದು ಮಜರೆ. ಓಕೆ ಸರ್. ಅಂದ್ರೆ ಇದು ಯಾವಾಗ ಸರ್ ಓಪನ್ ಆಗುತ್ತೆ ದೇವಸ್ಥಾನ ಇದೆಲ್ಲ? ಅವ್ರು ಬೆಳಿಗ್ಗೆ 9 ಗಂಟೆಗೆ ಬರ್ತಾರೆ, ಪೂಜೆ ಮಾಡ್ಕೊಡ್ತಾರೆ. ಮತ್ತೆ 4:30 5 ಗಂಟೆಗೆ ಬಂದು ಮತ್ತೆ 8 ಗಂಟೆ ತನಕ ಪೂಜೆ ಮಾಡ್ತಾರೆ. ಸರ್ ಇದು ಎಷ್ಟು ವರ್ಷ ಆಗಿದೆ ಸರ್ ಇದು ಕಲ್ಯಾಣಿ? ಇದಕ್ಕೆ ಒಂದು 30 ವರ್ಷ ಆಗಿದೆ. 30 ವರ್ಷ ಆಗಿದೆ. ಈಗೆಲ್ಲ ಫುಲ್ ಕಂಪ್ಲೀಟ್ ಆಗಿದೆ. ಅಂದ್ರೆ ಮಳೆಗಾಲದಲ್ಲಿ ಎಲ್ಲಾ ಟೈಮಲ್ಲೂ ನೀರ್ ಇರುತ್ತಲ್ಲ ಸರ್ ಇದು? ನೀರು ಪಬ್ಲಿಕ್ ವಾಟರ್ಸ್. ಅಂದ್ರೆ ಅಲ್ಲ, ಮಳೆ ನೀರೆಲ್ಲ ತುಂಬಿಕೊಂಡಿರುತ್ತಾ, ಇಲ್ಲ ಅದಕ್ಕೆ ಎಕ್ಸ್ಟ್ರಾ ನೀರ್ ಏನಾರ ಬಿಡ್ತಾರ ಅಂತ? ಅಲ್ಲ, ಎಕ್ಸ್ಟ್ರಾ ನೀರು ಬಿಡ್ಬೋದು, ಬಿಡಕ್ ಅವ್ರು ನಲ್ಲಿ ಹಾಕ್ಸ್ಕೊಂಡಿದ್ದಾರೆ. ಬಟ್ ಮಳೆ ನೀರೇ ನಂಬಿಲ್ಲ ಅವ್ರು. ಮಳೆ ನೀರಿಲ್ಲ ಅಂದ್ರೂ ಇದಕ್ಕೆ ಇದೆಯಲ್ಲ ಕಮಿಟಿ ಇದೆಯಲ್ಲ, ಈ ಕಮಿಟಿ ಅವರು ನಲ್ಲಿ ಹಾಕ್ಸಿದ್ದಾರೆ. ಪಬ್ಲಿಕ್ ಟ್ಯಾಪ್ ಇಂದ ಮುನ್ಸಿಪಲ್ ಕಾರ್ಪೊರೇಷನ್ ಅದರಿಂದ ನೀರು ಬಿಡ್ತಾರೆ, ಮತ್ತೆ ನೀರು ಎತ್ತಾರೆ, ಏನು ಬೇಕಂತ ಮಾಡ್ತಾರೆ. ಅದು ಕಮಿಟಿ ಮೆಂಬರು, ಕಮಿಟಿ ಪ್ರೆಸಿಡೆಂಟ್ ಏನೇನೋ ಇದಾರ ಅವ್ರು, ಸುಮಾರು ಜನ. ಅಂದ್ರೆ ಈಗ ಅಲ್ಲಿ ಏನೋ ಹೊಸದಾಗಿ ನಡೀತಾ ಇದೆಯಲ್ಲ ಸರ್, ಅದು ಏನ್ ನಡೀತೆ? ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದಂತಹ ಈ ಕಡೆ ಇದು ಕಟ್ಟಡ ಆಗ್ತಾ ಇದೆಯಲ್ಲ? ಅದೇ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಕಲ್ಯಾಣ ಮಂಟಪನೋ ಏನೋ ಮಾಡಕ್ ಹೊರಟಿದ್ದಾರೆ. ಇನ್ನು ಅದು ಇನ್ಕಂಪ್ಲೀಟ್ ಆಗಿದೆ. ಮುಂದೆ ಕಂಪ್ಲೀಟ್ ಆಗುತ್ತೆ. ಅಂದ್ರೆ ಸ್ಯಾಂಕ್ಷನ್ ಆಗಿದೆ, ಇದು ಸರ್ಕಾರದಿಂದ ಎಲ್ಲ ಆಗಿದೆ. ಇದೆಲ್ಲ ಅವರು ಕಮಿಟಿಯಿಂದ ಇವರು ಮಾಡಿದ್ದಾರೆ. ಈ ಕಮಿಟಿ, ಇದು ದೇವಸ್ಥಾನ ಕಮಿಟಿ ಇದೆಯಲ್ಲ, ಇದಿಷ್ಟುನು ದೇವಸ್ಥಾನದ ಸೊತ್ತು ಅಂತ ಮಾಡ್ಕೊಂಡಿದ್ದಾರೆ. ಬಟ್ ತುಂಬಾ ಆಕರ್ಷಣೀಯವಾಗಿದೆ ಸರ್ ಇದು ಕಲ್ಯಾಣಿ ಅನ್ನೋದು ಏರಿಯಾದಕ್ಕೆ. ಅಲ್ಲ, ದೇವಸ್ಥಾನಕ್ಕೂ ಅಂದ್ರೆ ಕಲ್ಯಾಣ ಇದ್ದೇ ಇರುತ್ತಲ್ವಾ. ಬಟ್ ತುಂಬಾ ಏರಿಯಾಗಳಲ್ಲಿ ಇರಲ್ಲ. ನಮಗೂ ಏನೋ ಸ್ವಲ್ಪ ವಿಶೇಷತೆ ಅಂತ ಅನಿಸ್ತು, ಅದಕ್ಕೋಸ್ಕರ ಬಂದ್ವಿ ಇಲ್ಲಿಗೆ. ಇಲ್ಲ ಕಲ್ಯಾಣ ಮೊದ್ಲೇ ಅದ್ರ ಮಾಡಿ. ಈ ಗಣಪತಿ ದೇವಸ್ಥಾನ ಮೊದ್ಲು ಹುಡುಗರೆಲ್ಲ ಗಣಪತಿ ಇಡಕ್ ಮಾಡಿದ್ರಲ್ಲ, ಬೇಕು. ಸರ್ ಇದು ಸಂಜೆ ಹೊತ್ತು ಜನ ಸೇರ್ತಾರೆ ಅನ್ಸುತ್ತೆ. ಸಂಜೆ ಹೊತ್ತು ಎಲ್ಲ ಈ ನಮ್ಮಂತ ರಿಟೈರ್ಡ್ ಪುರುಷರು ಇದ್ದಾರಲ್ಲ, ಅವರೆಲ್ಲ ಇಲ್ಲೇ ಬಂದು ಕುತ್ಕೊಂಡು ರೆಸ್ಟ್ ತಗೊಂಡು ಹೋಗ್ತಾರೆ. ಯಾಕೆಂದ್ರೆ ಇಲ್ಲಿ ನೆರಳು ನೆರಳಿದೆ, ಮರ ಗಿಡಗಳು ಚೆನ್ನಾಗಿದೆ, ಫುಟ್ಪಾತ್ ಇದೆ, ದೇವಸ್ಥಾನ ಇದೆ. ದೇವಸ್ಥಾನ ಸುತ್ತುವರು ದೇವಸ್ಥಾನ ಬಂದು ಕೂರ್ತಾರೆ. ಕೂರ್ಲಿಕ್ಕೋಸ್ಕರ ಎಲ್ಲಾ ಕಡೆ ಸುತ್ತ ಇಲ್ಲ, ಇದಿಷ್ಟೇ. ಇಲ್ಲಿ ಎಲ್ಲ ಕಲ್ ಬೆಂಚ್ ಹಾಕಿದೆ. ಇಲ್ಲಿ ಗಣಪತಿ ವಿಶೇಷ ಏನಪ್ಪಾ ಅಂದ್ರೆ, ದೀಪಾವಳಿಲಿ 1 ಲಕ್ಷ ದೀಪ ಮಾಡ್ತಾರೆ. ಇಲ್ಲಿ ಇದೆಲ್ಲ ಇದಿಟ್ಟಿದಾರೆ ಕಂಬ. ಆ ಕಂಬದಲ್ಲೆಲ್ಲ ದೀಪ ಇಟ್ಟು ಅಲ್ಲಿ ಅದ್ರೆಲ್ಲ ದೀಪ ಹಚ್ತಾರೆ. ಎಲ್ಲರಿಗೂ 5 ದೀಪ ಕೊಡ್ತಾರೆ. ದುಡ್ಡು ಕಲೆಕ್ಟ್ ಮಾಡೋದವ್ರಿಗೆ, ದೀಪ ಕೊಟ್ಟವ್ರಿಗೆ ಅವ್ರು ಹೋಗಿ 5 ದೀಪ ಹಚ್ಚಿ ಅಂದ್ರೆ ವಹಿಸ್ಕೊಂಡಿರ್ತಾರ ಸರ್, ನಾನ್ ಇಷ್ಟು ಕೊಡ್ತೀನಿ ಅಂತ? ಇಲ್ಲ, ಮನೆ ಕಲೆಕ್ಟ್ ಮಾಡ್ತಾರೆ. ಮನೆಗೆ ಅವರೇ ಕಲೆಕ್ಟ್ ಮಾಡ್ತಾರೆ. ಇಲ್ಲೂ ಕಲೆಕ್ಟ್ ಮಾಡ್ತಾರೆ ದೇವಸ್ಥಾನ. ಆಮೇಲೆ ಅದಕ್ಕೆ ತಿಂಡಿನೂ ಕೊಡ್ತಾರೆ.
ಹೌದಾ? ಇದು ಕಾರ್ತಿಕ್ ಮಾಸದಲ್ಲಿ ಕಾರ್ತಿಕ್ ಮಾಸದಲ್ಲಿ ಅಂದ್ರೆ ಇಲ್ಲಿ ಗಣಪತಿ ಇದು ದೇವಸ್ಥಾನ ಇರೋದ್ರಿಂದ ಗಣಪತಿ ಹಬ್ಬದಲ್ಲಿ ಇಲ್ಲಿ ಗಣಪತಿನ ಕೂರಿಸ್ತಾರೆ ಅಂತ ಅನ್ಸುತ್ತೆ. ಇಲ್ಲಿ ಕೂರ್ಸಲ್ಲ. ಕೂರ್ಸಲ್ವಾ? ಗಣಪತಿನೇ ಇಲ್ಲೆಲ್ಲ ಸುತ್ತಮುತ್ತಲೆಲ್ಲ ಹುಡುಗರೆಲ್ಲ ಕೂರಿಸ್ತಾರೆ. ಆದ್ರೂ ಸರ್ ಇಲ್ಲಿ ಸುತ್ತ ಮರ ಇರೋದ್ರಿಂದ ಗಾಳಿ ನೆರಳು ಚೆನ್ನಾಗಿದೆ ಸರ್. ಇಲ್ಲಿಂದ ನೆಕ್ಸ್ಟ್ ಅಲ್ಲಿ ಹೋದ್ರೆ ಅಲ್ಲಿ ಪಾರ್ಕ್ ಇದೆಯಲ್ಲ, ಆ ಪಾರ್ಕ್ ನಲ್ಲಿ ಕೆಲವ್ರು ಕೂರ್ತಾರೆ, ಇಲ್ಲಿ ಕೂರ್ತಾರೆ. ಸಾಯಂಕಾಲದ ಹೊತ್ತಿನಲ್ಲಿ ಜನ ಇರ್ತಾರೆ. ಸಾಯಂಕಾಲದ ಜನ ಇರ್ತಾರೆ ಅಂದ್ರೆ ಈಗ ಬಿಸ್ಲಲ್ಲ ಎಲ್ಲ ಯಾರು ಬೆಳಿಗ್ಗೆ ಹೊತ್ತು ಇರ್ತಾರೆ ಅನ್ಸುತ್ತೆ ಸರ್ ಇಲ್ಲಿ. ಬೆಳಗ್ಗೆ ಇದು ವಾಕ್ ಬಂದವ್ರು ಬರ್ತಾರೇನೋ, ಎಲ್ಲ ಜಾಗಿಂಗ್ ವಾಕ್ ಎಲ್ಲ ಹೋಗ್ತಾರಲ್ಲ, ಅವರೆಲ್ಲ ಬರ್ತಾರೆ ಏನೋ ಗೊತ್ತಿಲ್ಲ, ನಾವಂತೂ ಬರಲ್ಲ. ಓಕೆ ಸರ್, ಇದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ತುಂಬಾ ಧನ್ಯವಾದಗಳು ಸರ್. ಒಳ್ಳೆದಾಯ್ತು. ನೋಡಿ ವೀಕ್ಷಕರ, ಈ ಏರಿಯಾದ ವಿಶೇಷತೆ ನಿಮಗೆಲ್ಲರಿಗೂ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ನಿಮಗೆ ಬೇರೆ ನೆಕ್ಸ್ಟ್ ಸೆಕ್ಷನ್ ಸಿಗ್ತೀನಿ ಮತ್ತೆ ನಿಮಗೆ.